ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಳ್ಳಿ ಹುಡುಗಿ ತ್ರಿವೇಣಿ. ಇವತ್ತಾದರೆ ನಮ್ಮ ಮಗಳು ಬರ್ತಡೇ ಅಂತ ಕಾಟೇರಮ್ಮ ದೇವಸ್ಥಾನಕ್ಕಾದರೆ ಹೋಗಿದ್ವಿ. ಹೋಗ್ತಿದ್ದಂಗೆ ಅಲ್ಲೇನೋ ಬೆಲ್ಲದ ಆರತಿ ಮಾಡಿಸ್ಬೇಕು ಅಂದ್ಕೊಂಡಿದ್ವಿ. ಅದಕ್ಕೆ ಇಲ್ಲಿ ಬೆಲ್ಲದ ಆರತಿ ಇಲ್ಲಿ ಇಟ್ಕೊಂಡಿರ್ತಾರೆ, ಹೋದ ತಕ್ಷಣ ಅಲ್ಲೇ ಕರೀತಾ ಇರ್ತಾರೆ. ಅಲ್ಲಿ ಆದರೆ ತಗೊಂಡ್ವಿ. ಒಂದು ಬೆಲ್ಲದ ಆರತಿಗೆ 150 ರೂಪಾಯಿ ಅಂದರು. ಆಗಲಿ ಅಂತ ಒಂದು ತಗೊಂಡ್ವಿ. ತಗೊಂಡಾದ್ಮೇಲೆ ನೋಡಿ, ಭಾನುವಾರ ಬೆಳಗ್ಗೆ 7 o'clockಗೆ ಎಷ್ಟು ಜನ ಇದ್ದಾರಂದರೆ ಸಖತ್ತು ಜನ. ಭಾನುವಾರ ಯಾರನ್ನ ಬರೋಂಗಿದ್ರೆ ದಯವಿಟ್ಟು, ಓಪಿಕೆ ಇಲ್ಲ ಅಂದರೆ ಬರೋಕ್ಕೆ ಹೋಗಬೇಡಿ. ಯಾಕಂದರೆ ಒಳಗಡೆ ದರ್ಶನ ಮಾಡೋಕ್ಕೂ ಆಗೋದಿಲ್ಲ, ಅಷ್ಟು ಜನ ಇರ್ತಾರೆ. ಹಾಗೆ ಮುಂದಾದರೆ ಬಂದು ಇಲ್ಲಿ ನೋಡಿ, ಕಾಲೆಲ್ಲ ತೊಳ್ಕೊಂಬರಿದ್ರೆ ತೊಳ್ಕೊಬೋದು, ನೀರು ಕೂಡ ಎಲ್ಲ ಇರುತ್ತೆ. ಹಾಗೆ ಮುಂದಾದರೆ ಇಲ್ಲಿ ಗಣಪತಿ ಇರುತ್ತೆ ಫಸ್ಟ್ ಸ್ಟಾರ್ಟಿಂಗ್. ಅದೇ ಅಲ್ಲೆಲ್ಲ ನಮಸ್ಕಾರ ಮಾಡ್ಕೊಂಡಾದರೆ ಇಲ್ಲಿ ಕ್ಯೂ ಲೈನ್ ಎಲ್ಲ ಇದು ಹಾಕ್ಬಿಟ್ಟಿದ್ದಾರೆ. ಇವಾಗ ಇಲ್ಲಾಸಿ ಹೋಗ್ಬೇಕು, ಜಾಸ್ತಿ ಜನ ಇರೋದ್ರಿಂದ ಸಖತ್ತು ಕ್ಯೂ ಲೈನಾಗೆ ಹೋಗ್ಬೇಕು ನಾವು, ಡೈರೆಕ್ಟ್ ಹೋಗಂಗಿಲ್ಲ. ಈ ಕಡೆ ಎಲ್ಲ ಹೋಗ್ತಾ ಇದ್ದಾರೆ ನೋಡಿ ಮುಂದ್ಗಡೆ. ನೋಡಿ, ಈ ಕಡೆ ಸೆಟ್ ಥರ ಕಟ್ಟಿದ್ದಾರೆ, ಇಲ್ಲಾಸಿ ಹೋಗ್ತಾ ಇದ್ದೀವಿ ನಾವಾದರೆ. ಇಲ್ಲಿ ಯಾರಾದರೂ ಒಂದು ನೈಟು ಮನಿಕೋಬೇಕು ಅಂದ್ಕೊಂಡ್ರೆ ಇಲ್ಲಿ ಮನಿಕೋಬೋದು. ಅವ್ರು ಹೇಳ್ತಾರೆ ಇದು ಅದಕ್ಕೆ ಅನಿಸುತ್ತೆ ಕಟ್ಟಿರೋದು, ಇಲ್ಲೇ ಮನಿಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಯಾರಾದರೂ ಹರಕೆ ಮಾಡ್ಕೊಂಡಿರ್ತಾರಲ್ವ, ನಾವು ಇಲ್ಲೇ ನಿದ್ದೆ ಮಾಡಬೇಕು ಒಂದು ನೈಟು ಅಂಥವ್ರಾದರೆ ಮನಿಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಾದರೆ ನಮ್ಮ ಮಗಳು ತಗೊಂಡು ಹೋಗ್ತಾ ಇದ್ದಾಳೆ ಮುಂದ್ಗಡೆ. ಅಲ್ಲೆಲ್ಲರೂ ಹಚ್ಚುತ್ತಾ ಇರ್ತಾರೆ. ಅಲ್ಲೇ ದೇವಿಗೆಲ್ಲ ಪೂಜೆ ಮಾಡಬೇಕಲ್ಲ, ದೀಪ ಆದರೆ ಇಲ್ಲೇ ಹಚ್ಚಬೇಕು, ಕುತ್ಕೊಂಡು ಹಚ್ಚುತ್ತೀವಿ. ನೋಡಿ, ಇಲ್ಲೆಲ್ಲ ಎಷ್ಟು ಜನ ಬಂದರೆ, ನಮಗಂತೂ ಹೋಗೋಕ್ಕೆ ಸಖತ್ ಇಬ್ಬಂದಿನೇ ಆಗ್ತಾಯಿದೆ. ನೋಡಿ, ಇಲ್ಲೆಲ್ಲ ದೀಪಗಳೆಲ್ಲ ಹಚ್ಕೊತಾ ಇದ್ದಾರೆ, ಬೆಲ್ಲದ ದೀಪಗಳು. ನಮ್ಮ ಮೇಘನಾದರೆ ದೀಪ ಹಚ್ಚುತ್ತಾ ಇದೆ ಕುತ್ಕೊಂಡು. ನೋಡಿ, ನಾವು ಏನಾದರೂ ಇಲ್ಲೇ ತಗೋಬೋದು, ಇಲ್ಲ ಮನೆಯಿಂದಾದರೂ ತಗೊಬರ್ಬೋದು. ಈ ಥರ ದೀಪ ಮಾಡಿಕೊಂಡು ತೆಂಗಿನಕಾಯಿ ಕಟ್ತೀನಿ ಅಂದರೆ ತೆಂಗಿನಕಾಯಿ ಆದರೂ ಕಟ್ಬೋದು. ನಾನೇನು ತೆಂಗಿನಕಾಯಿ ಕಟ್ತೀವಿ ಅಂದ್ಕೊಂಡಿಲ್ಲ, ದೀಪದ ಆರತಿ ಮಾಡ್ಬೇಕು ಅಂದ್ಕೊಂಡಿದ್ದು ಅಷ್ಟೇ. ಇಲ್ಲೆಲ್ಲ ಬೀಗಗಳೆಲ್ಲ ಹಾಕಿದ್ದಾರೆ ನೋಡಿ, ಏನಾರು ಹರಕೆ ಮಾಡ್ಕೊಂಡಿರ್ತಾರಲ್ಲ ಅವರೆಲ್ಲ ಬೀಗ, ಏನಾದರೂ ಬರೆದು ಹಾಕೋದು, ಏನಾದರೂ ಹಾಕ್ಬೋದು ಇಲ್ಲಿ. ಯಾರಿಗಾದ್ರು ಹುಷಾರಿಲ್ಲ ಅಂದರು, ಅವ್ರದ್ದು ಹಾಸ್ಪಿಟಲ್ದು ಇದು ಟ್ಯಾಬ್ಲೆಟ್ ಇರುತ್ತಲ್ಲ, ಚೀಟಿ ಟಾನಿಕ್ಕು ಅಂಥವೆಲ್ಲ, ಮಕ್ಕಳಾಗ್ದಿಲ್ದರು ಎಲ್ಲರೂ ಬಂದು ಇಲ್ಲಿ ಬರೆದು ಅವ್ರವ್ರ ಇಷ್ಟ ಏನಿರುತ್ತೋ ಅದೆಲ್ಲ ಇಲ್ಲಿ ಬರೆದು ಹಾಕೋಗ್ತಾರೆ. ದಯವಿಟ್ಟು ತುಂಬ ಪವಾಡ ಅಂದರೆ ಪವಾಡನೇ ನಡೆಯುತ್ತೆ. ಜನ ನೋಡ್ತಾಯಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪವಾಡ ಇದೆ ಇಲ್ಲಿ ಅಂತನ. ನೋಡಿ, ಜನ ನೋಡಿ, ಸಖತ್ತು ಜನ. ಒಳಗಡೆ ಅಂತೂ ಹೋಗೋಕ್ಕಾಗಲ್ಲ. ನಾವಾದರೆ ಒಳಗಡೆ ಏನು ಹೋಗಲಿಲ್ಲ ದರ್ಶನ ಮಾಡ್ಕೊಳಕ್ಕೆ, ಯಾಕಂದರೆ ತುಂಬ ಸರಿ ಬಂದಿದ್ದೀವಿ ಇಲ್ಲಿ. ಆದರೂ ನಮ್ಮ ಮಗಳು ಬರ್ತಡೇ ಅಂತ ಹೇಳ್ಬಿಟ್ಟು ಇಲ್ಲೇ ಬಂದು ಹಿಂಗೆ ದೇವಿಗೆ ನಾವು ಆರತಿ ಮಾಡಿ, ಇಲ್ಲಿ ಹಳ್ಳಿ ಗಿಡ ಇದೆಯಲ್ಲ, ಕಾಯಿ ಕಟ್ತಾರೆ ನೋಡಿ, ಅಲ್ಲೇ ಎಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ಇನ್ನೇನು ನಾವು ನೋಡಿ ಇಲ್ಲೆಲ್ಲ ಪ್ರದಕ್ಷಿಣೆ ಹಾಕ್ತಾಯಿದ್ದೀವಿ. ತುಂಬ ಜನ, ಇಲ್ಲಿ ಕೂಡ ಜನನೇ ಸಖತ್ತು. ತೆಂಗಿನಕಾಯಿ ನೋಡಿ, ನಿಮ್ಗೆ ಏನಾದರೂ ಹರಕೆ ಇದ್ದರೆ ಇಷ್ಟು ಒಂದು ದಿನ ಕಟ್ತೀವಿ ಅಂದ್ಕೋಬೋದು, ಅಲ್ದೇ 3 ವಾರ ಬರ್ತೀವಿ, 5 ವಾರ ಹಂಗೆಲ್ಲ ಕಟ್ತಾ ಇರ್ತಾರೆ. ನೋಡಿ ಎಷ್ಟು ತೆಂಗಿನಕಾಯಿ ಕಟ್ಟಿದ್ದಾರೆ. ಇವೆಲ್ಲ ಏನು ವೇಸ್ಟ್ ಮಾಡಲ್ಲ ಅಂತ ಇವರೇನೋ ಹೋಮ ಸುಡ್ತಾರಂತೆ, ಅಮಾವಾಸ್ಯೆ ಹುಣ್ಣಿಮೆ ಆ ಥರ ಎಲ್ಲ ಇವೆಲ್ಲ ತೆಗೆದ್ಬಿಟ್ಟು ಎಷ್ಟು ಬೇಕಷ್ಟು ಹೋಮ ಸುಡ್ತಾರಂತೆ. ಇವನ್ನ ಏನಕ್ಕೂ ಯೂಸ್ ಮಾಡಲ್ಲ, ಹೋಮ ಸುಡ್ತಾರೆ. ಇಲ್ಲಿ ನೋಡಿ, ದೇವಿ ವಿಗ್ರಹಗಳು ಎಲ್ಲ ಎಷ್ಟು ಚೆನ್ನಾಗಿ ಕಡ್ದಿದ್ದಾರೋ. ಇಲ್ಲಿ ನೋಡಿದರೆ ತುಂಬ ಭಯ ಆಗುತ್ತೆ, ಆ ಥರ ಇದ್ದಾರೆ ಅಮ್ಮವರು. ನೋಡಿ ಮುಂದೆ ಎಷ್ಟು ಜನ ಎಷ್ಟು ಹರಕೆ ಮಾಡ್ಕೊಂಡಿರ್ತಾರೋ ಪಾಪ. ಭಾನುವಾರ ಅಂತೂ ಸಖತ್ತು ಜನ, ಭಾನುವಾರ ಶನಿವಾರ ಅಂತೂ. ನೀವು ಅಷ್ಟು ಸೋಮವಾರ ಮಂಗಳವಾರ ಬುಧವಾರ ಆ ಥರ ಬಂದರೆ ಇಷ್ಟು ಜನ ಇರಲ್ಲ. ಭಾನುವಾರ ಆದರೆ ತುಂಬ ಜನ. ಬೆಳಗ್ಗೆ 7 o'clockಗೆ ಇಷ್ಟೊಂದು ಜನ ಇದ್ದಾರೆ ಅಂದರೆ ಇನ್ನೂ ಹೋಗ್ತಾ ಹೋಗ್ತಾ ಸಖತ್ತು ಜನ ಇರ್ತಾರೆ ಇಲ್ಲಿ. ನೋಡಿ, ಇಲ್ಲಿ ಅಮ್ಮವ್ರ ವಿಗ್ರಹ ಎಷ್ಟು ಚೆನ್ನಾಗಿದೆ, ನೋಡಿದ್ರೆ ತುಂಬ ಬೆಚ್ಚಿ ಬೀಳೋ ಥರ ಇರುತ್ತೆ ನೋಡಿ. ಇದನ್ನು ತುಂಬ ಚೆನ್ನಾಗಿ ಅಲ್ಲಿ ದೇವಸ್ಥಾನ ಎಲ್ಲ ಕಟ್ತಿದ್ದಾರೆ ದೊಡ್ಡದಾಗೆ. ಇಲ್ಲಿ ಯಾವುದೇ ಒಂಥರ ಏನೇ ಪ್ರಾಬ್ಲಮ್ ಇದ್ದರೂ ಬಂದು ಇಲ್ಲಿ ದೇವಿ ಹತ್ರ ನೀವು ಬೇಡ್ಕೊಂಡು ಹೋದರೆ ಖಂಡಿತವಾಗ್ಲೂ ಅದಾಗುತ್ತೆ. ನಮಗಾದ್ರೂ ನಂಬಿಕೆ ಇದೆ. ನೋಡಿ, ಇಷ್ಟು ಜನ ಬಂದಿದ್ದಾರೆ ಅಂದರೆ ಎಲ್ಲರೂ ತುಂಬ ದಿನ ಬರ್ತಾ ಇದ್ದಾರೆ. ಇವರು ತುಂಬ ದಿನದಿಂದ ಬರ್ತಿದ್ದಾರೆ. ನೋಡಿ, ಅಲ್ಲಿ ಪ್ರದಕ್ಷಿಣೆ ಹಾಕೊಂಡು ಇಲ್ಲಿ ಬಂದ್ವಿ. ಇಲ್ಲಾದರೆ ಉಂಗುರ ಏನೋ ಮಾರ್ತಾಯಿದ್ರು, ರಾಶಿ ಪ್ರಕಾರ ಉಂಗುರ ಇಲ್ಲಿ ಕೊಡ್ತಾರೆ ನೋಡಿ. ನಮ್ಮದು ಯಾವುದು ಹೆಸ್ರು ಹೇಳಿದ್ರೆ ಸಾಕು, ಅವರು ಉಂಗುರ ಕೊಡ್ತಾರೆ. ನಮ್ಮ ರಾಶಿ ಯಾವುದು ಬಣ್ಣ ಸೆಟ್ ಆಗುತ್ತೋ ಅದು. ನಂದಾದರೆ ತುಲಾ ರಾಶಿ, ನನಗೆ ವೈಟ್ ಕಲರು ಉಂಗುರ ಏನೋ ಅದು ಆಗಿ ಬರುತ್ತೆ ಅಂತ ಹೇಳಿದ್ರು.
ನೋಡಿದೆ ಇಲ್ಲಿ ನನ್ನ ಹತ್ರ ಇತ್ತು ಆಲ್ರೆಡಿ, ಅದಕ್ಕೆ ನಾನು ತಗೊಂಡಿಲ್ಲ. ನೋಡಿ ಇದ್ರಾಗ ಉಂಗುರ ಹಾಕ್ಬಿಟ್ಟು ಹಿಂಗೆ ತಿರುಗಿಸ್ತಾ ಇದ್ದಾರೆ ಅವರು. ಸುಮ್ಮನೆ ಅದೇನೋ ಕಟ್ಗೆ ತಗೊಂಡು ಹಿಂಗೆ ಅಂದರೆ ಸಾಕು ಗರಗರ ತಿರುಗುತ್ತದು ಉಂಗುರ. ಎಲ್ಲರೂ ಚೆನ್ನಾಗಿ ತಗೊತಾ ಇದ್ದಾರೆ ನೋಡಿ. ಅಲ್ಲೇ ಇಟ್ಕೊಂಡಿರ್ತಾರೆ, ಅದು ಹಳ್ಳಿ ಮರ ಇದೆಯಲ್ವಾ, ಅಲ್ಲೇ ಕೆಳಗಡೆನೇ ಇಟ್ಕೊಂಡಿರ್ತಾರೆ ಉಂಗುರ ಎಲ್ಲ. ನೋಡಿ ಯಾವ ರಾಸಿಗೆ ಯಾವ ಕಲರ್ ಅಂತ ಇದು ನೋಡಿ. ನಾನಾದರೆ ನೋಡಿಬಿಟ್ಟು ನಾನೇನು ತಗೊಂಡ್ಲಿಲ್ಲ, ಸುಮ್ಮನೆ ನೋಡ್ದೆ ಅಷ್ಟೇ. ಹಾಗೆ ಮುಂದೆ ಬಂದ್ವಿ. ನಮ್ಮ ಜನಗಳಿಗೆ ಇದೆಲ್ಲ ತುಂಬ ನಂಬಿಕೆ ಅಂದರೆ ನಂಬಿಕೆ. ಮುಗಿ ಬೀಳ್ತಾರೆ, ಏನಾದರೂ ಒಂದು ದೇವರ ಹೆಸ್ರು ಹೇಳ್ಬಿಟ್ಟು ಇಕ್ಬಿಟ್ರೆ ಸಾಕು. ಇವ್ರಿಗೂ ಒಂದು ವ್ಯಾಪಾರ, ಇವ್ರಿಗೂ ನೋಡಿ ಈ ಥರ ದೇವ್ರದ್ದು ಒಂದು ನಂಬಿಕೆ ಇರೋದಕ್ಕೆ ಹಿಂಗೆ ಬಿಸ್ನೆಸ್ ಮಾಡೋರು ಕೂಡ ಸಖತ್ತಾಗಿ ಉದ್ಧಾರ ಕೂಡ ಆಗ್ಬೋದು. ನೋಡಿ ಇಲ್ಲಿ ಒಂದು ಉಂಗುರಗೇನೋ 250 ತಗೊತಾರೆ. ಇಲ್ಲಿ ಕಲ್ಲರ್ ಹೋಗಲ್ವಂತೆ, ಏನಿಲ್ವಂತೆ, ಅವ್ರು ಹೇಳ್ತಿದ್ದಾರೆ ಹಂಗಂತ. ಹಂಗೆ ಸಖತ್ತು ಜನ ಇದ್ದಾರೆ ಇಲ್ಲಿ ನೋಡಿ. ಎಲ್ಲ ಈ ಕಡೆ ಹೋಟೆಲ್ಸು ಇದ್ದಾವೆ, ಪ್ರಸಾದ ಕೂಡ ಕೊಡ್ತಾರೆ ನಮಗಲ್ಲಿ ಮುಂದೆ ಹೋದರೆ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಕುಂತಿದ್ದಾರೆ ಇಲ್ಲೆಲ್ಲ ಜನಗಳು. ನಮ್ಮ ಮೇಘನ ನೋಡಿ ನನಗೊಂದು ಉಂಗುರ ಕೊಡ್ಸು ಮಮ್ಮಿ ಅಂತ ಕೂತ್ಕೊಂಡೈತೆ ಅಲ್ಲಿ. ಚಿಕ್ಕ ಹುಡುಗರೇ ಕೇಳ್ತಾರೆ ನನಗೂ ಒಂದು ಕೊಡಿಸು ಹಾಕೊಂತೀನಿ ಅಂತ, ಏನು ಮುಂಚ್ಕೊಂಡೇ ಬಿಟ್ಟಿದ್ದಾಳೆ ಅಲ್ಲಿ. ನೋಡಿ ಎಲ್ಲರೂ ತಗೊಂತಿರೋದು ನೋಡ್ಬಿಟ್ಟು. ಇದು ಒಂದು ನಂಬಿಕೆ ಅಷ್ಟೇ. ನಮ್ಮ ತಗೊಂಬಂಗಿದ್ರೆ ತಗೋಬೋದು, ಇಲ್ಲಾಂದರೆ ನೋಡಿ ಕಲ್ಲರ್ ಮಾತ್ರ ನಮಗೆ ಇಲ್ಲಿ ಗೊತ್ತಾಗುತ್ತೆ ಯಾವ ಕಲ್ಲರ್ ನಮಗೆ ರಾಸಿಗೆ ಆಗಿ ಬರುತ್ತೆ ಅಂತಾನ. ಇವರೆಲ್ಲ ಹೇಳ್ತಾ ಇದ್ದಾರೆ ನೋಡಿ, ಈ ಮಕರ ರಾಸಿಗಿದು, ತುಲಾ ರಾಸಿಗಿದು, ಮೀನ ರಾಸಿಗೆ ಈ ಕಲರು ಅಂತಾನ. ಏನೋ ಅವ್ರದ್ದೊಂದು ಮ್ಯಾಜಿಕ್ ಅದು. ಒಂದು ಅದರಲ್ಲಿ ಹಾಕ್ಬಿಟ್ಟು ಹಿಂಗೆ ಉಂಗುರ ಕಿರ್ಸೋಕೆ ಗರಗರ ತಿರುಗುತ್ತೆ. ಇಲ್ಲಾದರೆ ಊಟಕ್ಕಾದರೆ ಬಂದ್ವಿ. ಈ ಕ್ಯೂ ಲೈನು ಇಲ್ಲೂ ಕೂಡ ಸಖತ್ತು ಜನನೇ. ಬೆಳಗ್ಗೆ ಹೊತ್ತು ಟಿಫನ್ ಇಕ್ತಾರೆ ನೋಡಿ ಇಲ್ಲಿ. ಎಲ್ಲ ಆ ಕಡೆಯಿಂದ ಆ ಕಡೆಯಿಂದ ಬರಬೇಕು ಡೋರಲ್ಲಿ, ಈ ಕಡೆಯಿಂದ ಹೋಗ್ಬೇಕು, ಈ ಕಡೆಯಿಂದ ಬಿಡೋದಿಲ್ಲ ನಮಗೆ. ನೋಡಿ ಎಲ್ಲ ಜನ ಬರ್ತಾ ಇದ್ದಾರೆ, ತುಂಬ ಅಂದರೆ ತುಂಬ ಜನ ಇದ್ದಾರೆ. ಜಾಸ್ತಿ ನಂಬ್ತಾರೆ ಈ ಗುಲ್ಬರ್ಗದವರು, ಉತ್ತರ ಕರ್ನಾಟಕದವರು. ಅವರು ದೇವ್ರನ್ನ ತುಂಬ ನಂಬ್ತಾರೆ. ಅವರು ತುಂಬ ನಂಬಿಕೆ, ಅವ್ರನ್ನ ಹೇಳೋಕ್ಕೆ ಆಗಲ್ಲ, ಅಷ್ಟು ನಂಬ್ತಾರೆ. ಇದು ಬರ್ತಾ ಜನಸಂಖ್ಯೆ ಜಾಸ್ತಿನೇ ಹೊತ್ತು ಕಮ್ಮಿ ಮಾತ್ರ ಆಗಲಿಲ್ಲ ಹೊಸಕೋಟೆ ಕಾಟಾರಮ್ಮ ದೇವಸ್ಥಾನ ಹತ್ರ. ನೋಡಿ ಇಲ್ಲಿ ಪೊಂಗಲ್ ಇಟ್ಟಿದ್ದಾರೆ, ಸಿಹಿ ಪೊಂಗಲ್ ಇಟ್ಟಿದ್ದಾರೆ, ಚಟ್ನಿ ಕೂಡ ಹಾಕೋರೆ. ನೋಡಿ ಎಷ್ಟು ಜನ ಇದ್ದಾರೆ, ಚೆನ್ನಾಗಿದೆ.